ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ರೆಸಿಪಿ, ಅದು ಹಲಸಿನ ಹಣ್ಣಿನ ತಟ್ಟೆ ಇಡ್ಲಿ ಅಥವಾ ಕಡ್ಬು ಕೂಡ ಹೇಳ್ತಾರೆ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಅಂತ. ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು 2 ಕಪ್ ಆಗುವಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಒಂದು 4 ಗಂಟೆಗಳ ಕಾಲ. ಅದಾದಮೇಲೆ ಇಲ್ಲಿ ತೆಂಗಿನಕಾಯಿ ತುರಿ ಹಾಗೆ ಬೆಲ್ಲ, ಅರ್ಧ ಕಪ್ ತೆಂಗಿನಕಾಯಿ ತುರಿ, 1 ಅಚ್ಚು ಬೆಲ್ಲ, ಹಾಗೆ ಒಂದು 5 ಕಾಳಷ್ಟು ಮೆಣಸು, ಹಾಗೆ ಒಂದು 2 ಏಲಕ್ಕಿ, ಇಷ್ಟನ್ನು ತಗೊಂಡಿದ್ದೀನಿ. ಅದಾದಮೇಲೆ ಇಷ್ಟನ್ನು ನಾವು ರುಬ್ಕೊಳ್ಳೋಣ. ಇಲ್ಲಿ ನಾನು 2 ಸರಿ ರುಬ್ಕೊಳ್ತಾ ಇದ್ದೀನಿ ಅಕ್ಕಿ ಮತ್ತು ಎಲ್ಲದನ್ನು. ಅದಾದಮೇಲೆ ಮೇಯ್ನ್ ಬೇಕಾಗಿರೋದು ಹಲಸಿನ ಹಣ್ಣಿನ ಎಸಳು. ಅದನ್ನು ನಾನು 2 ಕಪ್ ತಗೊಂಡಿದ್ದೀನಿ. ಅದನ್ನು ಕೂಡ ಸಪ್ರೇಟ್ ಮಾಡಿ 2 ಸರಿ ಇದನ್ನು ರುಬ್ಕೊಳ್ಳೋಣ. ಹೀಗೆ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಬೆಲ್ಲನ ಇಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಾಕಿ ರುಬ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗೇ ಇರಲಿ, ತೆಳು ಬೇಡ, ನೀರನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಇಲ್ಲಿ ಎಲ್ಲ ರುಬ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳಿ, ಒಂದು 1/4 ಟೀ ಸ್ಪೂನಷ್ಟು ಸೋಡಾ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಉಪ್ಪು ಈ ಸೋಡಾ ಪುಡಿ ಎಲ್ಲ ಆಗಬೇಕು. ಸೊ ಆ ರೀತಿ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 1/4 ಗಂಟೆ ಇದನ್ನು ಹಾಗೆ ರೆಸ್ಟ್ ಮಾಡೋದಕ್ಕೆ ಒಳ್ಳೆಯದು. ಅದಾದಮೇಲೆ ಇಲ್ಲಿ ನಾನು ಅರಶಿನ ಅಂತ ಹೇಳ್ತಾರೆ, ಅರಶಿನ ಗಿಡದ ಎಲೆಯನ್ನು ತಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದನ್ನು ಸ್ಟೀಮ್ ಮಾಡಿ ಬೇಯಿಸಬೇಕು. ಇದಕ್ಕೆ ಬಟ್ಟೆಗೆ ಈ ರೀತಿ ಒಂದು ಎಲೆ ಹಾಕಿ ನಾವೇನು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಇದಕ್ಕೆ ಹಾಕೋಣ. ಈ ಥರ ತಟ್ಟೆ ಇಡ್ಲಿದು ಸ್ಟ್ಯಾಂಡ್ ಇದ್ದರೂ ಅದು ಬೆಸ್ಟು, ಅದಕ್ಕೂ ಕೂಡ ನೀವು ಹಾಕ್ಕೋಬೋದು. ಸೊ ಈ ರೀತಿ ಮಾಡ್ಕೊಂಡಿದ್ದನ್ನು ಒಂದು 15ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ಲ, ಇಲ್ಲಿ ಒಂದು 15 ನಿಮಿಷ 20 ನಿಮಿಷ ಆದಾದಮೇಲೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಅದಾದಮೇಲೆ ಇಲ್ಲೇನು ನೀವು ಎಲೆ ಹಾಕಿದ್ರಲ್ಲ ಅದನ್ನು ತೆಕ್ಕೊಳ್ಳಿ. ಈ ಎಲೆ ಹಾಕೋದ್ರಿಂದ ಅದು ಒಂದು ಫ್ರಾಗ್ರೆನ್ಸ್ ಏನಿದೆ, ಒಂದು ಸ್ಮೆಲ್ ಏನಿದೆ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ಒಂದು ಸಿಂಪಲ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಒಂದ್ಸಲಿ ಟ್ರೈ ಮಾಡಿ. ಇವಾಗೇನು ಹಲಸಿನ ಹಣ್ಣಿನ ಸೀಸನ್ನೇ ಅಲ್ವಾ. ಸೊ ಸೀಸನ್ ವೈಸ್ ನೀವು ಇದನ್ನು ತಿಂತಾ ಬಂದರೆ ಎಲ್ಲ ಟೈಮಲ್ಲೂ ಸಿಗೋದಿಲ್ಲ. ಸೊ ನೋಡಿದ್ರಲ್ಲ ಒಂದು ಸಿಂಪಲ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನೀವು ಕೂಡ ಟ್ರೈ ಮಾಡಿ. ಮಕ್ಕಳಿಗೆ ಕೂಡ ಹೆಲ್ತಿಗೂ ಕೂಡ ಒಳ್ಳೆಯದು, ಹಾಗೆ ತುಂಬ ಆರೋಗ್ಯ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.